ಇವತ್ತು ಸ್ಪೆಷಲ್ ಗ್ರೀನ್ ಚಿಲ್ಲಿ ಚಿಕನ್ 1 kg, ಪಾಲಕ್ಕು, ಕೊತ್ತಂಬರಿ, ಪುದೀನ ಮತ್ತು ಮೆಣಸು, ಏಲಕ್ಕಿ, ಚಕ್ಕೆ, ಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡಿರೋದು. ಓಕೆ, ಈಗ ಫಸ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಫಸ್ಟು ಕೊತ್ತಂಬರಿ, ಪುದೀನ, ಪಾಲಕ್ಕು ಇದೆಲ್ಲ ಹಾಕೋಣ. ಮೆಣಸಿನಕಾಯಿ ಎಲ್ಲದು ಹಾಕೋಣ. ಶುಂಠಿ ಒಂದಿಷ್ಟು ಹಾಕೋಣ. ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ, ನೋಡ್ಕೊಂಬಿಡಿ. ಒಂದೇ ಒಂದು ನಿಮಿಷ. ಈಗ ಗೋಡಂಬಿನೂ ಹಾಕ್ತಿದ್ದೀನಿ. ಚಕ್ಕೆ ಒಂದು ಸ್ವಲ್ಪ, ಏಲಕ್ಕಿ, ಮೆಣಸು ಮತ್ತು ಲವಂಗ ಒಂಚೂರು. ಈಗ ಸ್ವಲ್ಪ ರೋಸ್ಟ್ ಮಾಡಿರೋ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಪಟಾಪಟ್ ಅಂತ ರುಬ್ಕೊಂಬಿಡೋಣ. ಓಕೆ, ರುಬ್ಕೊಂಡಿದ್ದೀನಿ, ಈ ಥರ ಇರಬೇಕು. ಓಕೆ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈಗ ನಾವು ಎಲ್ಲ ಚಿಕನ್ ಕಡೆಗೆ ಬಂದ್ಬಿಡೋಣ. ರುಬ್ಬಿರೋದೆಲ್ಲ ಆಗಿದೆ. ಈಗ ಚಿಕನ್ ಸ್ಟಾರ್ಟ್ ಮಾಡೋಣ. ಒಂದೇ ಒಂದು ನಿಮಿಷ, ಎಣ್ಣೆ ಬಿಸಿಯಾಗಲಿ. ಈಗ ಈರುಳ್ಳಿ ಹಾಕೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕೋಣ, ಒಂದೆರಡು. ಕರ್ಬೇವಿನ ಸೊಪ್ಪು ಒಂಚೂರು. ಇದನ್ನು ಸ್ವಲ್ಪ ಲೈಟಾಗಿ ಲೈಟಾಗಿ ಹುರ್ಕೊಳ್ಳಿ ಸ್ವಲ್ಪ. ಆಮೇಲೆ ಒಂಚೂರು ಅರಶಿನ ಹಾಕಿ ಚಿಕನ್ ಹಾಕೋಣ. ಈಗ ಈರುಳ್ಳಿ ಲೈಟಾಗಿ ಬ್ರೌನ್ ಆಗಿದೆ. ಈಗ ಇದಕ್ಕೆ ನಾವು ಚಿಕನ್ ಹಾಕೊಂಡ್ಬಿಡೋಣ. ಚಿಕನ್ ಫ್ರೆಶ್ ಚಿಕನ್. ಈಗ ಚಿಕನ್ ಹಾಕೋಣ. ಓಕೆ, ಈಗ ಇದನ್ನು ಲೈಟಾಗಿ ಅರಿಶಿನ ಹಾಕೋಣ. ಒಂದು ಸ್ವಲ್ಪ ಅರಿಶಿನ. ಓಕೆ, ಈಗ ಇದನ್ನು ಚೆನ್ನಾಗಿ ಹಾಗೆ ಉಪ್ಪು ಹಾಕಿ. ಹಾಕಿದ್ರೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಅದನ್ನು ಚೆನ್ನಾಗಿ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ರುಬ್ಬಿರೋ ಮಸಾಲೆನ ಈಗ ಹಾಕೊಂಡ್ರೆ ಈಗ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲ ಕುದೀಲಿ, ನಂತರ ಏನು ಬೇಕೋ ಎಲ್ಲ ಹಾಕೋಣ. ಸ್ವಲ್ಪ ಹೊತ್ತು ಬೇಯಲಿ. ಅಷ್ಟರೊಳಗೆ ಒಂದು ಕಥೆ ಹೇಳ್ತೀನಿ, ಕೇಳಿ. ಒಂದು ಊರಲ್ಲಿ ಒಂದು ಅಜ್ಜಿ ಇತ್ತಂತೆ. ಆ ಅಜ್ಜಿ ಚಿಕ್ಕ ವಯಸ್ಸಿಗೆ ಸತ್ತೋಯ್ತಂತೆ. ಅದು ಹೆಂಗೆ ಸತ್ತೋಯ್ತು? ಚಿಕನ್ ಬೆಂದಮೇಲೆ ಬಂದಿಲ್ಲ. ಬನ್ನಿ ಫ್ರೆಂಡ್ಸ್, ನೋಡೋಣ ಈಗ ಹೇಗೆ ಬೆಂದಿದೆ. ಅಜ್ಜಿ ಕತೆ ಹೇಳಿದ್ದು. ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಯಾಕೆ ಸತ್ತೋಯ್ತು ಅಂತ ಅದು ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪ ಹೇಳಿದ ಕತೆ. ನೋಡಿ ಫ್ರೆಂಡ್ಸ್ ಹೇಗಿದೆ. ಅನ್ನಕ್ಕೆ, ಸಾರಿಗೆ ಹೇಗಿದೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಮತ್ತು ಸೈಡ್ಸ್
ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.